Hello everyone. Let us see question number 36 in that week. If all the waste we generate are biodegradable, what kind of the effects in this would impact on our environment? Discuss ಅಂತ ಹೇಳಿದ್ದಾರೆ. If all the wastes we generate are biodegradable, what are biodegradable waste? They can be decomposed by ಬ್ಯಾಕ್ಟೀರಿಯಾ ಅಂಡ್ ಫಂಗೈ. ಅದನ್ನ ನಾವೇನಂತ ಕರಿತೀವಿ? ಬಯೋಡಿಗ್ರೇಡೇಬಲ್ ವೇಸ್ಟ್. ಜಸ್ಟ್ ಜಸ್ಟ್ ಲೈಕ್ ಪೇಪರ್, ವೆಜಿಟೇಬಲ್ ಪೀಲ್ಸ್, ಅಥವಾ ಫ್ರೂಟ್ಸ್ ಇರಬಹುದು, ಫುಡ್ ಇರಬಹುದು, ಬ್ರೆಡ್ ಇರಬಹುದು. ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಬಯೋಡಿಗ್ರೇಡೇಬಲ್ ವೇಸ್ಟ್. ವೆರಾಸ್ ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್ ಎಕ್ಸಾಂಪಲ್ ಪ್ಲಾಸ್ಟಿಕ್, ಗ್ಲಾಸ್. ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ನಾನ್ ಬಯೋಡಿಗ್ರೇಡೇಬಲ್. ಈಗ ನಾವು ಜನರೇಟ್ ಮಾಡೋ ಎಲ್ಲಾ ವೇಸ್ಟ್ ಬಯೋಡಿಗ್ರೇಡೇಬಲ್ ಆಗಿದ್ರೆ ವಾಟ್ ಕೈಂಡ್ ಆಫ್ ದ ಇಫೆಕ್ಟ್ಸ್ ದಿಸ್ ವುಡ್ ಇಂಪ್ಯಾಕ್ಟ್ ಆನ್ ಅವರ್ ಎನ್ವಿರಾನ್ಮೆಂಟ್ ಅಂತ ಕೇಳ್ತಿದ್ದಾರೆ. ಇಫ್ ಆಲ್ ದ ವೇಸ್ಟ್ ವರ್ ಬಯೋಡಿಗ್ರೇಡೇಬಲ್, ದೆನ್ ದರ್ ವಿಲ್ ಬಿ ನೋ ಪೊಲ್ಯೂಷನ್ ಆಫ್ ಸಾಯಿಲ್ ಅಲ್ವಾ? ಸಾಯಿಲ್ ಪೊಲ್ಯೂಷನ್ ಇರ್ತಿರ್ಲಿಲ್ಲ, ಕೆಮಿಕಲ್ಸ್ ರಿಲೀಸ್ ಆಗ್ತಿರ್ಲಿಲ್ಲ. ದೀಸ್ ಆರ್ ದ ಗುಡ್ ಇಂಪ್ಯಾಕ್ಟ್. ಬಟ್ ವಾಟ್ ಆರ್ ದ other impacts on environment ಅಂತ ನೋಡಿದ್ರೆ, biodegradable waste releases bad smell and causes air pollution. ಮೀಥೇನ್ ಅನ್ನ ರಿಲೀಸ್ ಮಾಡುತ್ತೆ, ಇವು ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡುತ್ತೆ. ಸೊ ಬಯೋಡಿಗ್ರೇಡೇಬಲ್ ವೇಸ್ಟ್ ರಿಲೀಸ್ ಬ್ಯಾಡ್ ಸ್ಮೆಲ್ ಅಂಡ್ ಕಾಸ್ ಏರ್ ಪೊಲ್ಯೂಷನ್. Areas where biodegradable wastes are dumped act as a breeding ground for insects, pests and spread the diseases. ಇದು ಡಿಸೀಸಸ್ ಅನ್ನ ಸ್ಪ್ರೆಡ್ ಮಾಡ್ತಿತ್ತು ಅಲ್ವಾ? ಬಯೋಡಿಗ್ರೇಡೇಬಲ್ ವೇಸ್ಟ್ ಜಾಸ್ತಿ ತುಂಬೋದ್ರೆ it will be acting like breeding ground for insects, pests and spread the diseases. These are the bad impacts of biodegradable substances. So if all the wastes we generate are biodegradable, then biodegradable waste releases bad smell and causes air pollution. ಗೊತ್ತಿದೆ ನಿಮ್ಗೆ ಅಲ್ವಾ? ಯಾವ್ದೋ ಒಂದು ಪ್ರಾಣಿ ಸತ್ತಿದೆ ಅಥವಾ ಏನೋ ಒಂದು ಕೊಳಿತಾ ಇದೆ ಅಂದ್ರೆ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. Areas where biodegradable wastes are dumped act as breeding ground for insects, pests and spread the diseases. Thank you.